ತಪ್ಪಿರೋದನ್ನು ಸರಿ ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಇದೇ ರೀತಿ ನಿಮ್ಮ ಮಾರ್ಗದರ್ಶನ ಕೂಡ ಇರಲಿ. ಈ ರೀತಿ ಎಲ್ಲರ ಮಾರ್ಗದರ್ಶನ ಇತ್ತು ಅಂತ ಅಂದ್ರೆ ನಾವೆಲ್ಲರೂ ಕೂಡ ಇನ್ನೂ ಅತ್ಯುನ್ನತವಾಗಿ ಸಾಧನೆಯನ್ನ ಮಾಡ್ತೀವಿ. ಸಂಜಯ್ ಸರ್ ನಮ್ಮ ಪ್ರತಿಯೊಂದು ಹಂತದೊಳಗಡೆನೂ ಕೂಡ ನಮ್ಮ ಬೆಳವಣಿಗೆ ಕಾರಣರಾಗಿದ್ದಾರೆ. ಇವತ್ತಿನ ದಿವಸ ಈ ರೀತಿ ಒಂದು ವೇದಿಕೆ ನಿರ್ಮಾಣ ಆಗಿದೆ ಅಂತ ಅಂದ್ರೆ ಇದರ ಹಿಂದೆ ನಡೆದು ಬಂದಂತ ದಾರಿ ತುಂಬಾ ಇದೆ. ಈ ದಾರಿಯನ್ನ ಯಾವತ್ತೂ ಯಾರು ಮರಿಬೇಡ್ರಿ. ಇವತ್ತು ಏನಿದೆ ಇದೆಲ್ಲ ಈ 2 ವರ್ಷ ಏನು ಒಂದು ಸಿಸ್ಟಮ್ ಅಂತಕ್ಕಂಥ ಚೌಕಟ್ಟನ್ನ ಕೂರಿಸಿದಾರಲ್ಲ, ಅದಕ್ಕೋಸ್ಕರ ತುಂಬಾ ಜನ ತುಂಬಾ ಕಷ್ಟಪಟ್ಟಿದ್ದಾರೆ. ಅದು ಎಲ್ಲವನ್ನ ಯಾರು ಕೂಡ ಮರಿಬೇಡಿ. ಇವತ್ತಿನ ದಿವಸ ನಿಮಗೊಂದು ವೇದಿಕೆ ಸಿಕ್ಕಿದೆ ಅಂತ ಅಂದ್ರೆ ವೇದಿಕೆ ನಿರ್ಮಾಣ ಮಾಡುವಲ್ಲಿ ಹಿಂದೆ ತುಂಬಾ ಜನರ ಪಾತ್ರ ಇದೆ. ಈ ಎಲ್ಲಾ ಪಾತ್ರದಲ್ಲಿ ಮೂಲವಾಗಿ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತವರು ಸೈಯದ್ ಸರ್. ಇವತ್ತಿನ ದಿವಸ ಇಷ್ಟೆಲ್ಲ ಕೊಡ್ತಿರ್ತಕ್ಕಂತಹ ಆಫರ್ಸ್ ಆಗಿರ್ಬೋದು, ನಮಗೆಲ್ಲರಿಗೂ ಬಿಸ್ನೆಸ್ ಒಳಗಡೆ ಕೊಡ್ತಿರ್ತಕ್ಕಂಥ ಸಪೋರ್ಟ್ ಆಗಿರ್ಬೋದು, ಈ ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಅದು ಯಾರಾದರೂ ಕೊಟ್ಟಿದ್ರೆ ಕೊಡ್ತಾರೆ ಅಂತ ಅಂದ್ರೆ MV ಒಳಗಡೆ ಮಾತ್ರ ಸಾಧ್ಯ, ಸೈಯದ್ ಸರ್ ಇಂದ ಮಾತ್ರ ಸಾಧ್ಯ. ಇದನ್ನೆಲ್ಲವನ್ನ ತಗೊಂಡು ನಾವು ಕೂಡ ಒಂದು ಉಜ್ವಲವಾದಂತಹ ಭವಿಷ್ಯವನ್ನ MV ಒಳಗಡೆ ಕಟ್ಕೊಳ್ಳೋಣ. ಆಲ್ರೆಡಿ ಮಾತು ಕೇಳಿ ಕೇಳಿ ಬೇಜಾರಾಗಿದ್ದೀರಿ, ಅದನ್ನು ಗೊತ್ತು. ಆದರೆ ನಿಮ್ಮೆಲ್ರಿಗೂ ಹೇಳ್ತಕ್ಕಂಥ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ಕೂಡ 4 ಮಾತುಗಳನ್ನ ತಲೆ ಒಳಗಡೆ ಇಟ್ಕೊಂಡು ಹೋಗ್ರಿ. ನಿಮ್ಮ ಬಿಸ್ನೆಸ್ನೊಳಗಡೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ರಿ. ಪ್ರತಿಯೊಬ್ಬ ಲೀಡರ್ ಇಲ್ಲಿ ಕ್ರಿಯೇಟ್ ಆಗಿ ವೇದಿಕೆ ಮೇಲೆ ಬಂದು ಸರ್ಟಿಫಿಕೇಟ್ ತಗೊಳ್ತಾರೆ, ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ರಿವಾರ್ಡ್ ತಗೊಳ್ತಾರೆ ಅಂತ ಅಂದ್ರೆ ಪ್ರತಿಯೊಬ್ಬರು ನಡೆದು ಬಂದಿರತಕ್ಕಂಥ ದಾರಿ ಕಷ್ಟದ್ದೇ ಐತಿ, ಯಾರು ಕೂಡ ಈಸಿಯಾಗಿ ಬಂದಿಲ್ಲ. ಅದೇ ರೀತಿ ನಿಮಗೆ ಇವತ್ತಿನ ದಿವಸ ಅವರೆಲ್ಲರ ಮಾರ್ಗದರ್ಶನದಿಂದ ಅವರಷ್ಟು ಕಷ್ಟ ಪಡಬೇಕಾಗಿರೋ ಅವಶ್ಯಕತೆ ನಿಮಗೆ ಬರೋದಿಲ್ಲ. ಆಲ್ರೆಡಿ ಕಷ್ಟದ ದಾರಿ ತುಳಿದು ಯಾವ ರೀತಿ ಸಕ್ಸಸ್ ಪಡಿಬೇಕು ಅನ್ನೋದು ಕಲ್ತು ಬಂದಿದ್ದಾರೆ ಅವರು. ಅವರೆಲ್ಲರ ಮಾರ್ಗದರ್ಶನ ತಗೊಂಡು ನೀವು ಬಿಸ್ನೆಸ್ ಮಾಡಿದ್ದೆ ಆದ್ರೆ ಆದಷ್ಟು ಬೇಗ ನೀವು ಕೂಡ ಯಶಸ್ವಿ ಆಗ್ತೀರಿ. ಆದಷ್ಟು ಬೇಗ ನೀವು ಕೂಡ ಒಬ್ಬ RD ಆಗ್ತೀರಿ, ಫ್ರಾಂಚೈಸಿ ಇನ್ಚಾರ್ಜರ್ ಆಗ್ತೀರಿ, ಗ್ರೌಂಡ್ ಡೈರೆಕ್ಟರ್ ಆಗ್ತೀರಿ. ಎಲ್ಲಾ ರ್ಯಾಂಕ್ಗಳನ್ನ ನೀವು ಕೂಡ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾವುದು ಒಳ್ಳೇದಿರ್ತದೆ ತಲೆಯೊಳಗಡೆ ಇಟ್ಕೊಳ್ರಿ. ನಿಮ್ಮ ಬಿಸ್ನೆಸ್ ಯಾವ್ದು ಬೇಡ ಆಗಿರ್ತದೆ ತಲೆಯಿಂದ ಹೊರಗಡೆ ಹಾಕಿ ಬಿಸ್ನೆಸ್ ಮಾಡ್ರಿ. ಎಲ್ಲರಲ್ಲೂ ಕೂಡ ಆ ಎಬಿಲಿಟಿ ಇದೆ, ಆ ಕೆಪಾಸಿಟಿ ಇದೆ. ಅದನ್ನ ನಾವು ಮತ್ತೊಂದ್ಸಲ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಇವತ್ತಿನ ದಿವಸ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದ.